ಮಾಡ್ತಾ ಇದ್ದೀವಿ, ಪೆಟ್ರೋಲಿಂಗ್ ಮಾಡ್ತಾ ಇದ್ದೀವಿ. ಇವತ್ತು ಆ್ಯಂಡರ್ಸನ್ ಪೇಟ್ ಪೊಲೀಸ್ ಸ್ಟೇಷನ್ ಲಿಮಿಟಿಯಲ್ಲಿ ಊಟು ನಗರ್ ಮತ್ತು ಬ್ಲಾಕ್ ಇಲ್ಲಿ ನಾವು ನಮ್ಮ ಸಿಬ್ಬಂದಿ ಮತ್ತು ಇನ್ಸ್ಪೆಕ್ಟರ್, ಸಬ್ ಇನ್ಸ್ಪೆಕ್ಟರ್, ಆಫೀಸರ್ ಮತ್ತು ಸಿಬ್ಬಂದಿ ಸೇರಿ ಎಲ್ಲ ರೌಂಡ್ಸ್ ಮಾಡಿದ್ದೀವಿ. ಈ ಏರಿಯಾದಲ್ಲಿ ಸ್ವಲ್ಪ ರೌಡಿ ಜಾಸ್ತಿ ಇದೆ. ರೌಡಿ ಆ್ಯಕ್ಟಿವಿಟಿ ಈಗ ಕಡಿಮೆ ಆಗಿದೆ, ಬಟ್ ಆ್ಯಕ್ಟಿವ್ ರೌಡೀಸ್ ಮುಂಚೆ ನಮ್ಮ ರೌಡಿ ಲಿಸ್ಟಲ್ಲಿ ಯಾರಿದೆ ಅವರು ಜಾಸ್ತಿ ಇದೆ. ಅದರ ಕಡೆಯಿಂದ ನಾವು ಮಾಡಿದ್ದೀವಿ. ಯಾರು ಇದ್ದಾರೆ ಅವರ ಕುಟುಂಬಕ್ಕೆ ಮನೆಯಲ್ಲಿ ಹೋಗಿ ಅವರಿಗೆ ಸ್ವಲ್ಪ ಎಚ್ಚರಿಕೆ ಕೊಟ್ಟಿದ್ದೀವಿ. ಸ್ವಲ್ಪ ಸುಧಾರಣೆ ಆಗಬೇಕು, ಶಾಂತಿಯುತವಾಗಿ ಇರಬೇಕು. ಮುಂದೆ ಕೂಡ ನಾವು ಇದ್ದೀವಿ, ಬೇರೆ ಏರಿಯಾದಲ್ಲಿ ಕೂಡ ಮಾಡ್ತೀವಿ. ಎಲ್ಲಿದೆ ನಾನು ಯಾರು ನೀವು ಒಬ್ಬರು ಇರ್ತೀರ ಇಲ್ಲಿ? ಮಕ್ಕಳು ಇಲ್ಲ? ಯಾಕೆ ಸುಧಾರಣೆ ಆಗ್ತಾ ಇಲ್ಲ? ಅವ್ರದ್ದು ಗಲಾಟೆ ಯಾಕೆ ಮಾಡ್ತಾರೆ ಅವರು? ಹಾಂ, ಇಲ್ಲಿ ಸರಿಯಾಗಿ ಇರಬೇಕು, ಶಾಂತಿಯುತವಾಗಿ ಮಕ್ಕಳು ಸರಿಯಾಗಿ ನೋಡ್ಕೊಳ್ಬೇಕು, ಕೆಲಸ ಮಾಡಬೇಕು ಶಾಂತಿಯುತವಾಗಿ. ಏನೋ ಸಮಸ್ಯೆ ಇದೆಯಾ? ಅದನ್ನು 307 ಸಲ ಕ್ಯೂದು ಸರ್. ಇಲ್ಲಮ್ಮ ಬಂದಿಲ್ಲ ಅವರು? ಯಾಕೆ? ಯಾವಾಗ ಬರ್ತಾರೆ? ಲೀಸಿಗೆ ಹೋಗಿ ಬರ್ತಾನೆ ಅಂತ ಹೇಳಿ. ಲೀಸಿಗೆ ಪುಂಡಾಟಿ ಪುಳ್ಳೆ ಪಾಕ ಮಾಡನವ ಗಲಾಟೆ ಮಾಡಬಾರ್ದು ಅವರು. ಇದು ಸಮಸ್ಯೆ ಇದೆ, ಇರಬೇಕು, ಶಾಂತಿಯುತವಾಗಿ ಇರಬೇಕು. ಹೇಳಿ ತಮ್ಮ ಸುಮಾರು ಎದಮ್ಮೆ ಗಲಾಟೆ ಪುಣ್ಯ ಕೊಡೋದು. ಹಾಂ, ತಿರುಪಿ ಜೈಸೆ ಪೋರ ಯಾವಾಗ ನಾವು ಕೇಳ್ತೇವೆ ಬರಬೇಕು. ನಿಮ್ಮದು ಏನು ತಂದೆ ಏನು ಬೇಕು ನಿಮಗೆ? ಮಗ ಬೇಕು ಅಲ್ಲ ನಿಮಗೆ? ಸರಿಯಾಗಿ ಇರಬೇಕು ಸೊ ಸರಿಯಾಗಿ ಇರಬೇಕು. ಏನೋ ಗಲಾಟೆ ಮಾಡೋದು. ಈಗಾಗಲೇ ಕೇಸು ಸುಮಾರು. ನಾವು ಯಾವಾಗ ಎಲ್ಲಿ ಬರಬೇಕು? ರೌಡಿ ಸೀಟರ್ ಇದ್ದಾನೆ, ಸರಿಯಾಗಿ ಇದು ಮಾಡಬೇಕು. ಅಥವಾ ಮುಂದೆ ಕ್ರಮ ತಗೊಳ್ತೀವಿ, ರಿಫಾರ್ ಮಾಡಿ ಗುಂಡೆ ಹಾಕ್ತೀವಿ. ಸ್ವಲ್ಪ ಸಮಜಾಯಿಸ್ತೀರಾ ಅಥವಾ ಯಾವುದೇ ಡ್ರಗ್ಸ್ಗಳು ಗಾಂಜಾ ಪಾಂಜಾ ಎಲ್ಲ ಸೇರಿದರೆ ಅವರು ಸರಿಯಾಗಲ್ಲ. ಅವ್ರಿಗೆ ಇಲ್ಲ ಸರ್, ಏನಿಲ್ಲ, ಕೆಲ್ಸಕ್ಕೆ ಹೋಗ್ತಾ ಇದೆ, ಕೆಲಸ ಮಾಡಬೇಕು. ಸಮಸ್ಯೆ ಹೇಳ್ಬೇಕು. ನಾಳೆ ಬೆಳಗ್ಗೆ ಕರ್ಕೊಂಬ. ನಾಳೆ ಬೆಳಿಗ್ಗೆ ಸರ್, ಬೆಳಿಗ್ಗೆ ಬರಬೇಕು. 10 ಗಂಟೆಗೆ. 10 ಗಂಟೆ ಸರ್. ರಾಮನೇ ಶಿವ ಅಲಿಯಾಸ್ ರೌಡಿ ಶಿವ ಅಂತ ಹಾರ್ಪೇಟಲ್ಲಿ ರೌಡಿ ಶಿವ ಹೆಸರು ಹಾಕ್ಕೊಂಡು ಯಾರು ರೌಡಿ ಶಿವ? ಬ್ಯಾಂಡ್ ಹೊಡಿತಾನೆ ಸರ್. ಬ್ಯಾಂಡ್ ಯಾರು? ನಮ್ಮ ತಂಬ. ಎಲ್ಲಿದ್ದಾನೆ ಅವನು? ಬ್ಯಾಂಡಿಗೆ ಹೋಗಿದ್ದಾನೆ. ಎಲ್ಲಿ ಹೋಗಿದ್ದಾನೆ ಗೊತ್ತಿಲ್ಲ. ಬಿಲೆಗೆ ಗೊತ್ತಿಲ್ಲ. ಬಿಲೆಗೆ ಹೋಗ್ತಾರೆ. ಎಲ್ಲಿ ಹೋಗ್ತಾರೆ ನಿಮ್ಗೆ ಗೊತ್ತಿಲ್ಲ. ಕಂಟ್ರೋಲ್ ಇಟ್ಕೊಡ್ಬೇಕು. ಎಲ್ಲಮ್ಮ? ಈಗ ಆಂಧ್ರ ಹೋಗಿದ್ದಾರೆ. ಯಾವಾಗ ಬರ್ತಾರೆ? ಇವಾಗ ಬರ್ತಾರೆ ಸರ್. ನಾಳೆ ಬೆಳಿಗ್ಗೆ ಬರಬೇಕು ಅವ್ರು 10 ಗಂಟೆಗೆ. ಏನೋ ಜಗಳಗಳು ಮಾಡಬಾರ್ದು. ಆರಾಮಾಗಿ ಇರಬೇಕು. ಏನಾದ್ರು ಸಮಸ್ಯೆ ನಮಗೆ ಹೇಳ್ಬೇಕು. ಏನಾದ್ರು ಮಾಡಿದರೆ ಅವ್ರಿಗೆ ರಿಫಾರ್ ಮಾಡಿ ಕಾಂಟ್ಯಾಕ್ಟ್ ಆಗ್ತೀವಿ. ಏನೋ ಜಗಳ ಏನೋ ಯಾವುದೇ ರೀತಿ ಮಾಡಬಾರ್ದು. ರೌಡಿ ಎಲ್ಲಿದ್ದಾರಮ್ಮ? ಇಷ್ಟೊತ್ತಿದ್ದಂತೆ ಸರ್, ಈಗ ದೇವಸ್ಥಾನಕ್ಕೆ ಹೋದಂತೆ. ಯಾಕೆ ನಾವು ಬರ್ತೀವ್ರಿಗೆ ಇರಬೇಕು. ನೀವು ಓಡ್ ಹೋಗ್ತೀರಿ, ಯಾವ ಕ್ಲೋಸ್ ಮಾಡ್ಲಿಕ್ಕೆ ಆಗಲ್ಲ. ನಿಮ್ದು ರೌಡಿ ಅಲ್ಲಮ್ಮ. ಮಧ್ಯಾಹ್ನ ನಾವು ಬಂದಿದ್ವಲ್ಲ, ಹೇಳಿದ್ವಲ್ಲ ಮನೇಲಿ ಇರ್ಬೇಕಂತ ಹೇಳಿದ್ವಲ್ಲ. ನಾನೇ ಬಂದಿದ್ದಲ್ಲ, ಇರ್ಬೇಕಲ್ವಾ? ಇನ್ನು ಕೇಸ್ ನೋಡ್ತಾ ಇದೆಯಾ? ಇನ್ನು ಪೋರ್ಟಲ್ ಇದೆಯಾ? ಪೋರ್ಟಲ್ ಕೇಸ್ ಇಕ್ಕದಮ್ಮ? ಏನೋ ಸಮಸ್ಯೆ?
ಚೆನ್ನಾಗಿಲ್ವಾ? ಎಲ್ಲಿದ್ದಾರೆ ಅವರು? ಸರ್ ವ್ಯಾಲಿಗೆ ಕೊಟ್ಟಿದ್ದಾರೆ ಸರ್, ಕೆಲಸಕ್ಕೆ ಹೋಗಿದ್ದಾರೆ ಸರ್. ಏನು ಮಾಡ್ತಾರೆ ಅವರು? ಕೂಲಿ ಇದು ಪೇಂಟಿಂಗ್ ಕೆಲಸ ನೋಡ್ತಾ ಇದ್ದಾರೆ ಸರ್. ಏನಾದರೂ ಸುಧಾರಣೆ ಆಗಿದೆಯಾ ಅದಲ್ಲ? ಇಲ್ಲ ಸರ್, ಇವಾಗ ಎಲ್ಲಿ ಹೋಗಲ್ಲ ಸರ್ ಕೆಲಸಕ್ಕೆ ಹೋಗಿ. ಏನಾದ್ರು ಸುಧಾರಣೆ ಆಯ್ತಾ ಹೊಡೆದು ಇನ್ನೂ ಗಲಾಟೆ ಮಾಡ್ತಾನೆ ಅವನು? ಇಲ್ಲ ಗ್ಯಾಡ ಏನು ಮಾಡಲ್ಲ ಸರ್, ಇವಾಗ ಕೆಲಸ ಹೋಗ್ತಿದ್ದಾರೆ. ಯಾಕಂದರೆ ಅವ್ರ ಮೈ ಹುಷಾರಿಲ್ಲ, ಅವ್ರ ಹೆಂಡತಿಗೆ ತುಂಬ ಸೀರಿಯಸ್ ಕಂಡೀಷನ್ ಇದೆ ಸರ್. ಅವರು ಯಾಕೆ ಹಾಸ್ಪಿಟಲ್ ತೋರಿಸಿಲ್ಲ? ಹಾಸ್ಪಿಟಲ್ ನೋಡಿದ್ರೆ ಇವಾಗ ಒಂದು 2 ತಿಂಗಳಾಯ್ತು ಸರ್ ಬಂದು ಹಾಸ್ಪಿಟಲ್ ಬಂದು. ವಿಟೇರಿಯಾ ಹಾಸ್ಪಿಟಲ್ ಅಡ್ಮಿಟ್ ಆಗಿದೆ ಸರ್. ಹೋಗಿದ್ದು ಮಕ್ಕಳು ಇಬ್ಬರು ಇದ್ದಾರೆ ಸರ್, ಇಬ್ಬರು ಹುಡುಗಿನೇ. ಸ್ಕೂಲ್ ಹೋಗ್ತಾರೆ? ಹೌದು ಸರ್, ಹೋಗ್ತಾರೆ. ಈಗ ಚೆನ್ನಾಗಿರಿ, ಕಾನೂನು ಪ್ರಕಾರ ಅವರು ಶಾಂತವಾಗಿ ಇರಬೇಕು, ಏನು ಜಗಳ ಮಾಡಬಾರ್ದು. ಎಲ್ಲ ಸಮಸ್ಯೆ ನಮಗೆ ಇರಬೇಕು. ನಿಮ್ಗೆ ಏನು ತೊಂದರೆ ಯಾರು ಕೊಡ್ತಾರೆ ನಮಗೆ ಹೇಳಿ, ಹಾಂ? ಮತ್ತೆ ಗಲಾಟೆ ಮಾಡಬಾರ್ದು ಅವ್ರಿಗೆ ಹೇಳಿ. ಆಯಿತು ಸರ್. ಎಲ್ಲಿದೆ ನಾವು? ಯಾರು ನೀವು ಒಬ್ಬರು ಇರ್ತೀರಾ ಇಲ್ಲಿ? ಮಕ್ಕಳು ಇಲ್ಲ? ಯಾಕೆ ಸುಧಾರಣೆ ಆಗ್ತಾ ಇಲ್ಲ ಅವ್ರದ್ದು? ಗಲಾಟೆ ಯಾಕೆ ಮಾಡ್ತಾರೆ ಅವರು? ಹಾಂ, ಇಲ್ಲಿ ಸರಿಯಾಗಿ ಇರಬೇಕು, ಶಾಂತಿಯುತವಾಗಿ ಮಕ್ಕಳು ಸರಿಯಾಗಿ ನೋಡ್ಕೋಬೇಕು, ಕೆಲಸ ಮಾಡಬೇಕು ಶಾಂತಿಯುತವಾಗಿ. ಏನೋ ಸಮಸ್ಯೆ ಇದೆಯಾ? ಇನ್ನೂ 307 ಸಲ ಕ್ಯೂದು ಸರ್. ಇಲ್ಲಮ್ಮ ಬಂದಿಲ್ಲ ಅವರು? ಯಾಕೆ? ಯಾವಾಗ ಬರ್ತಾರೆ? ಡಿಸಿಗೆ ಹೋಗಿ ಬರ್ತಾನೆ ಅಂತ ಹೇಳಿ. ದಿವಸದವರೆಗೆ ಪುಂಡಾಟಿ ಪುಳ್ಳೆ ಪಾಕ ಮಾಟನವ ಗಲಾಟೆ ಮಾಡಬಾರ್ದು ಅವರು. ಹಾಂ, ಸಮಸ್ಯೆ ಇದೆ, ಇರಬೇಕು, ಶಾಂತಿಯುತವಾಗಿ ಇರಬೇಕು. ಹೇಳಿ ತಮ್ಮ ಸುಮಾರು ಇದ್ರ ಮೇಲೆ ಗಲಾಟೆ ಪುಣ್ಯ ಕೊಡೋದು. ಹಾಂ, ತಿರುಪಿ ಕೇಸೆ ಪೋಟ್ ಪೂರ. ಹಾಂ, English school. What is your name? What is the name of your school? Achha. Which class you study? Any problem? ರಾಜೇಶ್ ಮೂಡಿಲಿಂದ. ಈಗ ನೆಮ್ಮದಿಯಾಗಿದ್ದಾರೆ ಸರಿ ಅಮ್ಮ. ಅವನ ತಮ್ಮ ರವಿಕುಮಾರ್ ಅಂತಿದ್ದಾನೆ ಸರ್, ಅವನು RSS ಸರ್. ಇಬ್ಬರಿದೆ ಸರ್. ಯಾಕೆ ಅಮ್ಮ, ಯಾಕೆ ಗಲಾಟೆ ಮಾಡ್ತಾರೆ ಇವರು? ಇನ್ನೂ ಸಮಸ್ಯೆ ಇದೆ ಅವರಿಗೆ? ಹಾಂ, ಹೇಳ್ತೀವಿ, ಹೇಳ್ತಾನೆ ಇರ್ತೀವಲ್ಲ. ಹೇಳ್ತಾ ಇರ್ತಾರೆ, ಸ್ವಲ್ಪ ಸಮಜಾಯಿಸ್ಬೇಕು ಅವ್ರಿಗೆ. ಪದೇ ಪದೇ ಜೈಲಿಗೆ ಹೋಗ್ತಾರೆ, ಏನು ನಿಮಗೆ ಸರಿ ಕಾಣ್ತದೆ? 3 ಜನ ಮಕ್ಕಳು ಸರ್, 3 ಜನ ಮಕ್ಕಳು. RS ಒಬ್ಬ. ಸರಿಯಾಗಿ ಇರಬೇಕು, ಮತ್ತೆ ಗಲಾಟೆ ಮಾಡಿ ಕಳಿಸ್ತೀನಿ ಅವ್ರಿಗೆ ಪದೇ ಜೈಲಿಗೆ. ರವಿ ಹೆಂಗಿರ್ತ? Roll call, break up.